ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ಭಗವಾನ್ ಶ್ರೀರಾಮಕೃಷ್ಣರ ಜಯಂತಿಯ ಶುಭಾಶಯಗಳು. ಈ ಯುಗಕ್ಕೆ ಬೇಕಾದಂಥ ಧರ್ಮವನ್ನು, ಯುಗಕ್ಕೆ ಬೇಕಾದಂಥ ಸಾಧನೆಯನ್ನು ನಮಗೆ ಕೊಟ್ಟು ಈ ಕಲುಷಿತವಾದಂಥ ಮನ ಮತ್ತು ಸಮಾಜ ಎಲ್ಲರಿಂದ ಆಗಿರ್ತಕ್ಕಂಥ ಅಶಾಂತಿಯನ್ನು ದೂರ ಆಗಬೇಕು ಅಂತಂದರೆ ಭಗವಾನ್ ಶ್ರೀರಾಮಕೃಷ್ಣರ ಜೀವನ ಸಂದೇಶಗಳೇ ನಮಗೆ ಪರಿಹಾರ. ಅದನ್ನು ಬಿಟ್ಟು ಬೇರೆ ಯಾವ ಪರಿಹಾರವೂ ಇಲ್ಲ. ಇದನ್ನು ದೊಡ್ಡ ದೊಡ್ಡ ಖ್ಯಾತ ವಿದ್ವಾಂಸರುಗಳು ಮತ್ತು ಸಮಾಜದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಗಣ್ಯರು ಇದನ್ನೆಲ್ಲ ಹೇಳಿದ್ದಾರೆ. ಅರವಿಂದ್ ಘೋಷರು ಹೇಳ್ತಾರೆ, ಭಗವಾನ್ ಶ್ರೀರಾಮಕೃಷ್ಣರ ಅವತಾರವಾಗಿದ್ದರಿಂದ ಇನ್ನು 1500 ವರ್ಷಗಳವರೆಗೆ ಮತ್ತೊಂದು ಅವತಾರದ ಅವಶ್ಯಕತೆ ಇಲ್ಲ ಅಂತ ಸಾಕ್ಷಾತ್ ಮಹರ್ಷಿ ಅರವಿಂದರು ಹೇಳಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಕವನದಲ್ಲಿ ಹೇಳುವಂತೆ, ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು, ಭಾರತೀಯರು ತಮ್ಮ ಧ್ಯೇಯವ ಮರೆತು ಮಲಗಿರಲು, ಉದಯ ಸೂರ್ಯನ ರೀತಿಯಲ್ಲಿ ಈ ಭಾರತವನ್ನು ಎಚ್ಚರಿಸೋದಕ್ಕಾಗಿ ನೀ ಬಂದೆ ಅಂತ ಸ್ತುತಿಸಿದ್ದಾರೆ. ಹಾಗೆ ಬಾ ಶ್ರೀ ಗುರುದೇವನೇ ಬಾ ಎಂಬ ಹಾಡಿನಲ್ಲಿ ಮತಭೇದದ ವಿಷವನ್ನು ಹೋಗಾಡಿ ಅಂತ ಹೇಳಿದ್ದಾರೆ. ಇವತ್ತು ನಾವು ಕಾಣ್ತಾ ಇರ್ತಕ್ಕಂಥ ಪ್ರತಿಯೊಂದು ಜಾತಿಗಳಲ್ಲಿ ವಿಂಗಡಿಸಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸನ್ನು ಅಶಾಂತಿಯ ಹೊಂಡವನ್ನಾಗಿ ಮಾಡಿರ್ತಕ್ಕಂಥ ಇವತ್ತಿನ ಧಾರ್ಮಿಕ ಒಂದು ಅವ್ಯವಸ್ಥೆಯಲ್ಲಿ ಶ್ರೀರಾಮಕೃಷ್ಣರ ಸಂದೇಶ ಬಹಳ ಅವಶ್ಯಕತೆ ಇದೆ. ಯಾವುದೇ ಜಾತಿ ಮತ ಕುಲಗೋತ್ರಗಳನ್ನು ನೋಡದೆ ಮನುಷ್ಯನಲ್ಲಿ ಅಡಗಿರ್ತಕ್ಕಂಥ ದೈವತ್ವವನ್ನೇ ಗುರಿಯಾಗಿಟ್ಟುಕೊಂಡು ಅದನ್ನು ಜಾಗೃತಗೊಳಿಸಿಕೊಳ್ಳುವುದಕ್ಕಾಗಿ ಮನುಷ್ಯನಿಗೆ ಬೇಕಾದಂಥ ಮಾರ್ಗವನ್ನು ಅವರು ನಮಗೆ ತೋರಿಸಿಕೊಟ್ಟು ಹೋಗಿದ್ದಾರೆ. ಸ್ವತಃ ಅವರ ಶಿಷ್ಯರಲ್ಲಿಯೇ ಇದೆಲ್ಲವನ್ನು ನಾವು ಕಾಣ್ತೇವೆ. ಅವರ ಸಾಕ್ಷಾತ್ ನೇರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರ ಮಾತುಗಳಂತೂ ನಮಗೆ ಅತ್ಯಂತ ಈ ವಿಷಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿರ್ತಕ್ಕಂಥ ಈ ಮತಾಂಧತೆ, ಜಾತೀಯ ಭಾವನೆಗಳಿಂದ ಧಾರ್ಮಿಕತೆ, ಜಾತೀಯತೆ ಇವೆಲ್ಲವನ್ನು ಕೂಡಿಸಿ ಇದನ್ನೇ ಆಧ್ಯಾತ್ಮಿಕತೆ ಅಂತ ಭ್ರಮೆಗೆ ಇವತ್ತಿನ ಸಮಾಜ ಹೋಗಿಬಿಟ್ಟಿದೆ. ಅದಕ್ಕೆ ಹಲವಾರು ಧಾರ್ಮಿಕ ಮುಖಂಡರುಗಳು ಕೂಡ ಕಾರಣ ಅನ್ನೋದು ಇಲ್ಲಿ ಬಹಳ ಖೇದದ ವಿಷಯ. ಇದನ್ನೆಲ್ಲ ಹೋಗಲಾಡಿಸಬೇಕು ಅಂದರೆ ಇರತಕ್ಕಂಥ ಏಕೈಕ ಮಾರ್ಗ ಶ್ರೀರಾಮಕೃಷ್ಣರ ಜೀವನವನ್ನು, ಅವರ ಸಂದೇಶಗಳನ್ನು ಜನಮಾನಸಕ್ಕೆ ಮುಟ್ಟಿಸುವಂಥದ್ದು. ಹಾಗೆ ಮುಟ್ಟಿಸಿದರೆ ಖಂಡಿತವಾಗಿ ನಿಜವಾದ ಆಧ್ಯಾತ್ಮಿಕತೆ ಅಂದರೆ ಏನು ಅನ್ನೋದು ಜನರ ಮನಸ್ಸಿಗೆ ಸ್ವಲ್ಪ ಗೋಚರ ಆಗ್ತದೆ. ಯಾವ ಉದ್ದೇಶಕ್ಕಾಗಿ ಮನುಷ್ಯ ಜನ್ಮ ತಾಳಿ ಬಂದರೋ ಅವರೇ ಹೇಳುವಂತೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿಯೇ ಮನುಷ್ಯ ಜನ್ಮ ಅಂತ ಶ್ರೀರಾಮಕೃಷ್ಣ ಹೇಳಿದಂತೆ ಅದನ್ನು ಮರೆತು ಇಂದಿನ ಮನುಷ್ಯರೆಲ್ಲರೂ ಕೂಡ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಒಂದಷ್ಟು ಪ್ರಮಾದಗಳನ್ನು ನೋಡಿದರೆ ಅವರಿಗೆಲ್ಲ ಇನ್ನೂ ಇದರ ಬಗ್ಗೆ ಒಂದು ಅರಿವೇ ಮೂಡಿಲ್ವಲ್ಲ ಅಂತ ಅನಿಸುತ್ತೆ. ಆ ಅರಿವು ಮೂಡಬೇಕು ಅಂತಂದರೆ ಭಗವಾನ್ ಶ್ರೀರಾಮಕೃಷ್ಣರ ಅದ್ಭುತವಾದಂಥ ಜೀವನ. ತಾವೇ ಸ್ವತಃ ಶ್ರೇಷ್ಠ ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದರೂ ಕೂಡ ಚಂಡಾಲನ ಮನೆಗೆ ಹೋಗಿ ಅವನ ಕಕ್ಕಸವನ್ನು ತೊಳೆಯುವಂಥದ್ದನ್ನು ನೋಡ್ತೇವೆ. ಎಂತೆಂಥ ಭಕ್ತಿ ಹೊಂದಿದ್ದರೆ ಸಾಕು ಎಲ್ಲರನ್ನೂ ಉದ್ಧಾರ ಮಾಡ್ತೇನೆ ಅನ್ನೋದನ್ನು ಅವರ ಜೀವನದಲ್ಲಿ ನಮಗೆ ತೋರಿಸಿದ್ದಾರೆ. ಹಾಗೆ ಆ ವಿಷಯದಲ್ಲಿ ಯಾವ ಮಾತುಗಳನ್ನು ಅವರು ಆಡೋದಕ್ಕೆ ಹೋಗಲಿಲ್ಲ. ಪ್ರಾಚೀನ ಭಾರತದ ಸಂಸ್ಕೃತಿಯನ್ನು, ಅದರ ಸತ್ವವನ್ನು ಮಾತ್ರ ಎತ್ತಿಕೊಂಡು ಆಧುನಿಕವಾಗಿ ಆಲೋಚನೆ ಮಾಡಿ ಆಧುನಿಕ ಮನಸ್ಸುಗಳಿಗೆ ಅದನ್ನು ತಮ್ಮ ಜೀವನ ಅಂತಕ್ಕಂಥ 52 ವರ್ಷದ ಜೀವನವನ್ನು ಒಂದು ದೊಡ್ಡ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡು ಎಲ್ಲ ಮತಗಳ ಮೂಲಕ, ಎಲ್ಲ ಭಾವಗಳ ಮೂಲಕ ಮತ್ತು ಬೇರೆ ಬೇರೆ ಈ ಹೊಸ ಧರ್ಮಗಳ ಮೂಲಕ ಸಾಧನೆಯನ್ನು ಮಾಡಿ, ಆಯಾಯ ಧರ್ಮದ ಪಂಥದ ಮೂಲಕವೇ ಸಾಧನೆ ಮಾಡಿ ದೇವರು ಒಬ್ಬನೇ, ಅವನನ್ನು ಕಾಣೋದಕ್ಕೆ ಬೇರೆ ಬೇರೆ ದಾರಿಗಳಷ್ಟೇ ಅಂತ ಎಷ್ಟು ಸರಳವಾಗಿ ಹೇಳಿದರೂ ಕೂಡ ಇವತ್ತಿನ ಜನ ಇನ್ನೂ ಅದನ್ನೆಲ್ಲ ನೋಡದೆ ತಮ್ಮದೇ ಶ್ರೇಷ್ಠ ಅಂತಕ್ಕಂಥ ಭಾವನೆಗಳನ್ನು ತಾಳ್ತಾ ಇರೋದು ನೋಡಿದರೆ ಬಹಳ ಖೇದವೆನಿಸುತ್ತದೆ. ಆದ್ದರಿಂದ ಶ್ರೀರಾಮಕೃಷ್ಣರ
ಜೀವನ ನಮಗೆ ಇವತ್ತಿನ ಕಾಲಕ್ಕೆ ಅತ್ಯಂತ ಪ್ರಶಸ್ತವಾಗಿದೆ. ಕಾರಣ ಮನುಷ್ಯರೆಲ್ಲರೂ ಯಾವ ವಿಷಯದಲ್ಲಿ ಗೊಂದಲದಲ್ಲಿದ್ದಾರೋ, ಧರ್ಮದ ವಿಷಯದಲ್ಲಿ, ಧಾರ್ಮಿಕತೆ ವಿಷಯದಲ್ಲಿ, ಆಧ್ಯಾತ್ಮಿಕತೆ ವಿಷಯದಲ್ಲಿ, ಅದರಲ್ಲೂ ನಿಜವಾದ ಆಧ್ಯಾತ್ಮಿಕತೆ ಅಂದರೆ ಏನು, ನಿಜವಾದ ಸಾಧನೆ ಅಂದರೆ ಏನು, ಇದನ್ನೆಲ್ಲ ನಾವು ನೋಡಬೇಕು ಅಂದರೆ ಶ್ರೀರಾಮಕೃಷ್ಣ ಜೀವನವನ್ನು ಮೊರೆ ಹೋಗಬೇಕು. ಅವರ ಅದ್ಭುತವಾದಂಥ ವಚನವೇದದಲ್ಲಿ ಭಗವಂತ ತಾನೇ ಸ್ವತಃ ಬಂದು ಮನುಷ್ಯರ ಮೇಲೆ ಕರುಣೆಗೆ ಅಂತ ಮಾತುಗಳನ್ನು ಹೇಳಿದ್ದಾನೆಂದರೆ ತಪ್ಪಾಗಲಿಕ್ಕಿಲ್ಲ. ಆ ವಚನವೇದ ಮತ್ತು ಅವರ ಜೀವನ ನಮ್ಮ ಜೀವನಗಳನ್ನು ಖಂಡಿತವಾಗಿಯೂ ಈ ಭ್ರಾಂತಿಗಳಿಂದ, ಈ ಗೊಂದಲಗಳಿಂದ ಪಾರು ಮಾಡುತ್ತೆ. ಇವತ್ತು ಎಲ್ಲ ಮನುಷ್ಯರಿಗೂ ಬೇಕಾಗಿರ್ತಕ್ಕಂಥದ್ದು ಅದೊಂದೇ. ಆದ್ದರಿಂದ ಅವರ ಮಂದಿರವನ್ನು ನಾವು ಕಟ್ತಾ ಇದ್ದೇವೆ ಅಂತಂದರೆ ಅರ್ಥ ಅವರದೇ ಮಂದಿರ ಅಲ್ಲ, ಎಲ್ಲರೂ ಕೂಡ ಒಂದಾಗಿ ಸೇರಿ ಒಬ್ಬನೇ ಭಗವಂತ ವಿವಿಧ ರೂಪಗಳನ್ನು ತಾಳಿದ್ದಾನೆ ಅಂತಕ್ಕಂಥ ಸತ್ಯವನ್ನು ಅರಿತುಕೊಂಡು ನಾವೆಲ್ಲ ಅವರ ಸಾಧನೆಯನ್ನು, ಅವರ ತೋರಿದಂಥ ಸಾಧನಾ ಮಾರ್ಗದಲ್ಲಿ ನಡೆಯೋಣ. ಇವತ್ತು ಶ್ರೀರಾಮಕೃಷ್ಣರ ಜಯಂತಿ ನಮಗೆ ಆ ಪ್ರೇರಣೆಯನ್ನು ಕೊಡಲಿ. ಜೊತೆಗೆ ನಮ್ಮೆಲ್ಲರಿಗೂ ಅಪರೂಪವಾಗಿರ್ತಕ್ಕಂಥ ಮನಃಶಾಂತಿಯನ್ನು ಭಗವಂತ ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ.